ಅಶ್ಲೀಲ ವಿಡಿಯೋ ಪ್ರಕರಣದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ರೇವಣ್ಣಗೆ ಇನ್ನು 4 ದಿನ ಜೈಲೇ ಗತಿ. ರೇವಣ್ಣ ಜಾಮೀನು ಅರ್ಜಿ ಮೇ 13ಕ್ಕೆ ಮುಂದೂಡಿಕೆಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದೆ. ತನಿಖಾ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ವಕೀಲರಿಗೆ ಜಡ್ಜ್ ಸೂಚನೆ ನೀಡಿದ್ದಾರೆ. ಸೋಮವಾರ ಬೆಳಗ್ಗೆ 11:30ಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಹಾಗಾದ್ರೆ ವಾದ ಪ್ರತಿವಾದ ಏನೇನ್ ನಡೀತು ನಿನ್ನೆ ಈ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇನ್ನು 4 ದಿನ ರೇವಣ್ಣ ಜೈಲಿನಲ್ಲಿ ಇರಬೇಕಾಗುತ್ತೆ. ಸೋಮವಾರ 11:30ಕ್ಕೆ ಮತ್ತೆ ವಿಚಾರಣೆ ಬರುತ್ತೆ. ಆದ್ರೆ ಈ ವಾದ ಪ್ರತಿವಾದ ನಡೀತಲ್ಲ, ರೇವಣ್ಣ ಪರವಾಗಿ ವಕೀಲರು ಏನ್ ಹೇಳಿದ್ರು, ಅದಕ್ಕೆ ಎಸ್ಐಟಿ ಪರ ವಕೀಲರು ಏನ್ ಹೇಳಿದ್ರು, ಏನೇನು ವಾದ ಪ್ರತಿವಾದ ನಡೀತು ನಿನ್ನೆ? ಭವನ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಏನು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ, ಆ ಒಂದು ಪ್ರಕರಣದಲ್ಲಿ ಏನಾದರೂ ಮಾಡಿ ಜಾಮೀನನ್ನ ಪಡ್ಕೊಳ್ಳೇಬೇಕು ನೆನ್ನೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರವಾಗಿ ಹಾಜರಾಗಿದ್ದಂಥ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಸತತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಎಸ್ಐಟಿ ಪರ ವಕೀಲರು ಅಂದರೆ ನೆನ್ನೆ ಕಂಪ್ಲೀಟ್ ಆಗಬಾರ್ದು, ಯಾವುದೇ ರೀತಿಯಾದಂಥ ಆದೇಶ ಹೊರಗೆ ಬರಬಾರ್ದು ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಡ್ರ್ಯಾಗ್ ಮಾಡುವಂಥ ಪ್ರಯತ್ನಗಳು ಕೂಡ ಆಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಯಿತು. ಸೊ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಕೇಸಿನ ಒಂದಷ್ಟು ಡೀಟೇಲ್ಗಳನ್ನ ಇಟ್ಟುಕೊಂಡು ಎರಡೂ ಕಡೆ ವಾದವನ್ನು ಏನು ಮಾಡಿದ್ರೆ ಸಾಕಷ್ಟು ವಿಚಾರಗಳು ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸಗಳು ಆಯಿತು. ಅದರಲ್ಲಿ ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಈ ಒಂದು ಪ್ರಕರಣ ಅಂದರೆ 364A ಅಂದರೆ ಕಿಡ್ನಾಪ್ ಮತ್ತು ಅಬ್ಡಕ್ಷನ್ ಅನ್ನುವಂಥ ಪ್ರಕರಣವನ್ನೇನು ಹಾಕಿದ್ದಾರೆ. ಆ ಒಂದು ಕಿಡ್ನಾಪ್ ಮತ್ತು ಅಬ್ಡಕ್ಷನ್ ಅನ್ನುವಂಥ ವಿಚಾರವೇ ಅಂದರೆ ಈ ಒಂದು ಪ್ರಕರಣಕ್ಕೆ ಅಪ್ಲೈ ಆಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ಮಹಿಳೆಯನ್ನು ಯಾರಾದರೂ ಬಲಪ್ರಯೋಗ ಮಾಡಿ ಬಲವಂತವಾಗಿ ತೆಗೆದುಕೊಂಡು ಹೋಗಿ ಅವರಿಗೆ ಎದುರಿಸಿ ಬೆದರಿಸಿ ಕೊಲೆ ಬೆದರಿಕೆ ಹಾಕಿ ಅವರಿಂದ ಯಾವುದಾದ್ರೂ ಒಂದು ಇಂಥ ಕೆಲಸವನ್ನು ಮಾಡಿ ಅಂತೇಳಿ ಒತ್ತಾಯ ಮಾಡಿ ಮಾಡುವಂಥದ್ದು ಈ ಒಂದು ಸೆಕ್ಷನ್ಗೆ ಅಪ್ಲೈ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಪ್ಲೇನ್ ಹೈಜಾಕ್ ಮಾಡಿದ ಸಂದರ್ಭದಲ್ಲಿ ಪ್ಲೇನಲ್ಲಿದ್ದಂಥ ಪ್ರಯಾಣಿಕರನ್ನ ಒತ್ತೆಯಾಳಾಗಿಟ್ಕೊಂಡು ಉಗ್ರರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಆ ರೀತಿ ಬೇಡಿಕೆ ನೀಡ್ತಾರೆ. ಸೊ ಅಂಥ ಒಂದು ಪ್ರಕರಣದಲ್ಲಿ ಕೂಡ ಈ ರೀತಿ 364A ಬರುತ್ತೆ ಹೊರತು ಈ ಪ್ರಕರಣದಲ್ಲಿ ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ. ಈ ಮಹಿಳೆಯನ್ನು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಮಗನಿಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ಮಹಿಳೆಗೆ ಮಾತಾಡಿಸಿ ಆಕೆಗೆ ಮಾಹಿತಿ ರೇವಣ್ಣ ಅವರು ಕರೀತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಹೊರತು ಈ ಒಂದು ಪ್ರಕರಣದಲ್ಲಿ ಈ ಒಂದು ಸೆಕ್ಷನ್ ಅಪ್ಲೈ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಮತ್ತೆ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಆಗಿದೆ. ಎಲ್ಲ ಒಂದು ಕಡೆ ಒಂದು ಪ್ರಾದೇಶಿಕ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂತಹದ್ದು ಮತ್ತೆ ಈ ಮೂಲಕ ಒಂದು ರಾಷ್ಟ್ರೀಯ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂತಹದ್ದು ಈ ಒಂದು ಕೇಸ್ನ ಪ್ರಮುಖವಾದ ಉದ್ದೇಶ ಆಗಿದೆ ಅನ್ನುವಂಥದ್ದು. ಮತ್ತೆ ಯಾವುದೇ ಈ ಮಹಿಳೆ ಈಗಾಗಲೇ ಅಂದ್ರೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ಆ ಮಹಿಳೆಯನ್ನು ಸಿಕ್ಕಿರಲಿಲ್ಲ. ಆದರೆ ಈಗ ಆ ಒಂದು ಮಹಿಳೆಯನ್ನು ರೆಸ್ಕ್ಯೂ ಮಾಡಲಾಗಿದೆ. ರೆಸ್ಕ್ಯೂ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿ ಆಕೆಗೆ ಅಂದ್ರೆ ಗಾಯಗಳಾಗುವಂತಹದ್ದಾಗಲಿ ಅಥವಾ ಆಕೆಗೆ ಯಾವುದೇ ತೊಂದರೆ ಆಗುವಂತಹದ್ದು ಯಾವುದಾಗ್ಲಿ ಆಗಿಲ್ಲ. ಯಾವುದೇ ಮೆಡಿಕಲ್ ರಿಪೋರ್ಟ್ ಈವರೆಗೂ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ವಿಚಾರವನ್ನು ಹೇಳ್ತಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಹೊಳೆ ನರಸೀಪುರ ಕೇಸ್ನಲ್ಲಿ ನೋಟಿಸ್ ಅನ್ನು ಕೊಡುವ ಮೂಲಕ ಅಂದ್ರೆ ಈ ನಮ್ಮ ಕಕ್ಷಿದಾರನ ಅಂದ್ರೆ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅವರು ಪದೇ ಹೊಳೆ ನರಸೀಪುರ ಪ್ರಕರಣದ ಅಂದ್ರೆ 354A ಪ್ರಕರಣದಲ್ಲಿ ನೋಟಿಸ್ ಪದೇ ಕೊಟ್ಟು ಈ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಅಂತ ದುರುದ್ದೇಶವಾಗಿ ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ರೀತಿ ಆದ ಸತ್ಯಾಂಶಗಳು ಇಲ್ಲ. ಈವರೆಗೂ ಒಂದೇ ಒಂದು ಸಾಕ್ಷಿ ರೇವಣ್ಣ ಅವರ ಮೇಲೆ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಬೇಲನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಾದವನ್ನ ಮಾಡ್ತಾರೆ. ಸೊ ಸಿ.ವಿ. ನಾಗೇಶ್ ಅವರು ವಾದವನ್ನು ನೋಡ್ತಾ ಹೋದ್ರೆ ಕೇವಲ ಕಿಡ್ನಾಪ್ ಪ್ರಕರಣವಾಗಿ ಮಾತ್ರ ನೋಡಬೇಕೇ ಹೊರತು ಬೇರೆ ಪ್ರಕರಣಕ್ಕೆ. ರಮೇಶ್, ಈಗ ಸೋಮವಾರದವರೆಗೆ ಪ್ರಕರಣದ ವಿಚಾರಣೆ ಮುಂದೂಡಲಾಗಿದೆ. ಆದರೆ ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ? ಈವರೆಗೆ ಯಾವುದೇ ರೀತಿಯಾದಂಥ SIT ಮೂಲಗಳು ಸಾಕಷ್ಟು ಪ್ರಯತ್ನವನ್ನು ಅವ್ರನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ, ಯಾಕಂದ್ರೆ ಈಗಾಗಲೇ 196 ರಾಷ್ಟ್ರಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ನೀಡುವ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೋರಿದ್ದಾರೆ. ಸೊ ಅವರು ಎಲ್ಲಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು ಕೂಡ ಇನ್ನು ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. ಮತ್ತೆ ಅದಕ್ಕೇನೋ ಒಂದು ಎಫರ್ಟನ್ನು ಹಾಕಬೇಕು SIT ಅನ್ನೋ ಇಂಟರ್ಪೋಲ್ ಅಧಿಕಾರಿಗಳ ಮೂಲಕ ಒಂದು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವ್ರನ್ನ ಟ್ರೇಸ್ ಔಟ್ ಮಾಡ್ತೇವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಆದರೆ ಈ ತಾನಾಗಿಯೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರಾ ಅಥವಾ ಅವ್ರನ್ನ ಕೊನೆಗೆ ಅರೆಸ್ಟ್ ಮಾಡೇ ಕರ್ಕೊಂಡು ಬರಬೇಕಾಗುತ್ತಾ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಈವರೆಗೆ ನೋಡ್ತಾ ಹೋದರೆ ಪ್ರಜ್ವಲ್ ರೇವಣ್ಣ ತಾನಾಗಿಯೇ ಬೆಂಗಳೂರಿಗೆ ಅಥವಾ
ಭಾರತಕ್ಕೆ ವಾಪಸ್ ಬರೋ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳು ಮಾಡದಂತೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ SIT ಮತ್ತು ಏನೋ ಒಂದು ಇಂಟರ್ಪೋಲ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಅವ್ರನ್ನ ಟ್ರೇಸ್ ಔಟ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಪ್ರಶಾಂತ್, ಇನ್ನೊಂದು 2976 ವಿಡಿಯೋಗಳಿವೆ ಅಂತಕ್ಕಂಥ ಒಂದು ಚರ್ಚೆ ಬಾಹ್ಯವಾಗಿ ನಡೀತಾ ಇದೆ. ಆದರೆ ಈಗ SIT ಫಾರ್ಮ್ ಆದ ನಂತರ ಅಂದರೆ ಏಪ್ರಿಲ್ 26ಕ್ಕೆ SIT ಫಾರ್ಮ್ ಆಗಿತ್ತು ಸಂಜೆ. ಅದಾದ ನಂತರದ ಅವಧಿಯಲ್ಲಿ 15 ದಿನಗಳಲ್ಲಿ ಎಷ್ಟು ಸಂತ್ರಸ್ತೆಯರನ್ನ ಫೈಂಡ್ ಔಟ್ ಮಾಡಲಿಕ್ಕೆ SIT ಯಶಸ್ವಿಯಾಗಿದೆ ಅಥವಾ ಎಷ್ಟು ಸಂತ್ರಸ್ತೆಯರು SIT ಬಳಿ ಬಂದಿದ್ದಾರೆ? ಈ 2976 ಒಂದು ರೀತಿ ನೋಷನಲ್ ಫಿಗರ್ ಅಂತ ನನಗನ್ಸುತ್ತೆ. ಪ್ರಶಾಂತ್, ಅಂದರೆ 2996 ವಿಡಿಯೋಗಳು ಅನ್ನುವಂಥದ್ದು ಏನು ಹೇಳ್ತಿದೆ, ಅದರಲ್ಲಿ ಕೆಲವೊಂದಷ್ಟು ಫೋಟೋಗಳು, ಕೆಲವು ವಿಡಿಯೋ ಕಾಲ್ಗಳು ಸೇರಿದಂತೆ ಅಷ್ಟು ಕ್ಲಿಪ್ಗಳಿದೆ, ಅದು ಪಿಕ್ಗಳಿದೆ, ಅಂದರೆ ಅಷ್ಟು ಫೋಟೋಗಳು ಮತ್ತು ವಿಡಿಯೋಗಳಿದೆ ಅನ್ನುವಂಥದ್ದು. ಹಾಗಾಗಿ ಅಷ್ಟು ಪ್ರಕರಣಗಳನ್ನು, ಅಷ್ಟು ಜನ ಮಹಿಳೆಯರಿಗೆ ಈ ರೀತಿಯಾದಂಥ ದೌರ್ಜನ್ಯ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಚಿತ್ರಣಗಳಿಲ್ಲ. ಅಂದರೆ ಈವರೆಗೆ SIT ಮುಂದೆ ಒಟ್ಟು 3 ಸಂತ್ರಸ್ತೆಯರು ಬಂದು ಅಧಿಕೃತವಾಗಿ ಅಂದರೆ ದೂರನ್ನ ಕೂಡ ಕೊಟ್ಟಿರುವಂತಹದ್ದು. ರೇವಣ್ಣ ಅವರು 3 ಪ್ರತ್ಯೇಕ ಸಂತ್ರಸ್ತೆಯರ ದೂರನ್ನ ಆಧರಿಸಿ ಪ್ರತ್ಯೇಕ ಅಂದರೆ ಒಳನರಸೀಪುರದಲ್ಲಿ 1 FIR ಆದರೆ ಬೆಂಗಳೂರಿನ ಅಂದರೆ CID ಇರುವಂತಹ ಸೈಬರ್ ಸೆಲ್ನಲ್ಲಿ 2 ಒಂದು ಸಂತ್ರಸ್ತೆಯರ ಹೇಳಿಕೆಯನ್ನು ಆಧರಿಸಿ ಪ್ರತ್ಯೇಕವಾಗಿ 2 ಪ್ರಕರಣಗಳು ದಾಖಲಾಗಿರುವಂತಹದ್ದು. ಈವರೆಗೆ ಒಂದು 5 ರಿಂದ 10 ಜನ ಸಂತ್ರಸ್ತೆಯರು SIT ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಕೆಲವರನ್ನ ಕೆಲವರ ಹೇಳಿಕೆಯನ್ನು ಆಧರಿಸಿ ಪ್ರತ್ಯೇಕ ದೂರುಗಳನ್ನ ಮಾಡಲಿಕ್ಕೆ ಹೋದ್ರೆ ಇನ್ನೊಂದಷ್ಟು ಸಂತ್ರಸ್ತೆಯರನ್ನ ಅವ್ರನ್ನ ಸಾಕ್ಷಿಯಾಗಿ ಮಾಡಿಕೊಂಡು ಈಗ ದಾಖಲಾಗಿರುವಂತಹ ಪ್ರಕರಣಗಳನ್ನ ಆದಷ್ಟು ಬಿಗಿ ಮಾಡಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಕೆಲ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರು ಬಂದು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ತಮಗೆ ಎಷ್ಟು ಹಳೆಯ ಪ್ರಕರಣಗಳಿವೆ ಇದರಲ್ಲಿ, ಅಂದ್ರೆ ಎಷ್ಟು ವರ್ಷ ಹಳೆಯವರೆಗೆ ಈ ಪ್ರಕರಣಗಳಿವೆ ಅಂತ ಅನ್ಸುತ್ತೆ? SIT ಅಧಿಕಾರಿಗಳ ತಂಡದ ಅಸೆಸ್ಮೆಂಟ್ ಏನು? ಪ್ರಶಾಂತ್, ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 2012ರಿಂದಲೂ ನಡೆದಿರುವಂತಹ ಕೆಲವೊಂದು ಘಟನೆಗಳು ಇದರಲ್ಲಿ ಇದೆ ಅನ್ನುವಂತಹದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಎಲ್ಲ ವಿಡಿಯೋಗಳನ್ನ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡುವ ಮೂಲಕ ನಿಮ್ಮ ವಿಡಿಯೋಗಳು ಇರುವಂತಹದ್ದು ಅಥವಾ ನಿಮ್ಮ ಜೊತೆ ಪ್ರಜ್ವಲ್ ಅವರು ಯಾವಾಗ ಸಂಪರ್ಕಕ್ಕೆ ಬಂದ್ರು, ಇದು ಯಾವಾಗ ನಡೆದ ಘಟನೆಗಳು, ಯಾಕೆ ಏನು ಒತ್ತಾಯಪೂರ್ವಕ ಆಯ್ತಾ ಅಥವಾ ಬೆದರಿಸಿ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳಾಯ್ತಾ, ಹೀಗೆ ಸಂಪೂರ್ಣವಾದಂತಹ ಮಾಹಿತಿ ಅಂದ್ರೆ SIT ಅವರು ಪ್ರತ್ಯೇಕ ತಂಡಗಳನ್ನ ಮಾಡಿ ಅಂದ್ರೆ ಸಂತ್ರಸ್ತರನ್ನ ಹುಡುಕುವಂತದ್ದೇ ಒಂದು ತಂಡ. ಆದ್ರೆ ಈ ರೀತಿ ದೌರ್ಜನ್ಯಗಳು ಯಾವಾಗ ಆಯ್ತು, ಎಲ್ಲಾಯ್ತು, ಏನು ಈ ಒಂದು ಪ್ರಕರಣದ ಪ್ರತ್ಯೇಕವಾದಂತ ಮೈನ್ಯೂಟ್ ಡೀಟೇಲ್ ತೆಗಿಲಿಕ್ಕೆ ಕೂಡ ಪ್ರತ್ಯೇಕ ತಂಡಗಳನ್ನ ಮಾಡಿ SIT ತನಿಖೆಯನ್ನು ನಡೆಸ್ತಾ ಇದೆ. ರಮೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.